ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರ ಭಾರತದ ಭೇಟಿಯ ಎರಡನೆಯ ಮತ್ತು ಕೊನೆಯ ದಿನ ಇವತ್ತು. ಈಗ ರಾಷ್ಟ್ರಪತಿ ಭವನದಲ್ಲಿ ಊಟ ಮಾಡ್ತಿದ್ದಾರೆ. 9 ಗಂಟೆಗೆ ಹೊರಡೋದಿತ್ತು. ಎಲ್ಲ ಪ್ರೋಗ್ರಾಮ್ಸ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಪಾಲಮ್ ಏರ್ಬೇಸ್ನಿಂದ, ದೆಹಲಿಯ ಪಾಲಮ್ ಏರ್ಬೇಸ್ನಿಂದ ವ್ಲಾಡಿಮಿರ್ ಪುಟಿನ್ ಅವರ ವಿಶೇಷ ವಿಮಾನ ಹೊರಡುವುದು ಕೂಡ ತಡ ಆಗುತ್ತೆ. ಈಗ ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಔತಣಕೂಟ ನಡೀತಾ ಇದೆ. ನೆನ್ನೆ ಬಂದರು ಸಂಜೆ 7 ಗಂಟೆಗೆ. ಅವ್ರಿಗೆ ಸ್ವತಃ ನರೇಂದ್ರ ಮೋದಿ ಅವರೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಪಾಲಮ್ ಏರ್ಬೇಸ್ಗೆ ಹೋಗಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ನಂತರ ಸೀದಾ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ನೆನ್ನೆ ಅಷ್ಟೇ ಆಗಿತ್ತು. ನೆನ್ನೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೌರ್ಯ ಹೋಟೆಲ್ನಲ್ಲಿ ನೈಟ್ ಸ್ಟೇ ಅರೇಂಜ್ ಆಗಿತ್ತು ವ್ಲಾಡಿಮಿರ್ ಪುಟಿನ್ರಿಗೆ. ಇವತ್ತು ಇವೆಂಟ್ಫುಲ್ ಡೇ ಅಂದರೆ ಇವತ್ತು ಬೆಳಗ್ಗೆಯಿಂದ ಶುರುವಾಯಿತು. ರಾಷ್ಟ್ರಪತಿ ಭವನಕ್ಕೆ ಬಂದರು 11 ಗಂಟೆ 15 ನಿಮಿಷಕ್ಕೆ. ಅಲ್ಲಿ ಭಾರತದ ಸೈನ್ಯದ 3 ಪಡೆಗಳು ಅವರಿಗೆ ಸೇನಾ ಗೌರವ ಕೊಟ್ಟರು. ಭೂಸೇನೆ, ವಾಯುಸೇನೆ ಮತ್ತು ನೌಕಾದಳಗಳ ಸೇನಾ ಗೌರವ ರಾಷ್ಟ್ರಪತಿ ಭವನದಲ್ಲಿ 11 ಗಂಟೆ 15 ನಿಮಿಷಕ್ಕೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರಮಾಡಿಕೊಂಡರು ಡೊನಾಲ್ಡ್ ಟ್ರಂಪ್ರನ್ನು. ಅಲ್ಲಿಂದ 11 ಗಂಟೆ 55 ನಿಮಿಷಕ್ಕೆ ರಾಜ್ಘಾಟಿಗೆ ಹೋದರು. ಗೌರವ ವಂದನೆ ನೋಡಿ ಒಂದು ಸಲ, ಚೆನ್ನಾಗಿರುತ್ತೆ ನೋಡೋಕ್ಕಿದು. ವಿದೇಶದ ಅತಿಥಿಯೊಬ್ಬರಿಗೆ ಕೊಡುವ ಅತಿ ದೊಡ್ಡ ಗೌರವ ಇದು. ಅಂದರೆ ಯು ಆರ್ ಇಂಪಾರ್ಟೆಂಟ್ ಟು ಅಸ್ ಅನ್ನೋದನ್ನು ಒಂದು ದೇಶ ಇನ್ನೊಂದು ದೇಶಕ್ಕೆ ಹೇಳುವಂಥ ರೀತಿ. ನೆನ್ನೆ ಶಿಷ್ಟಾಚಾರವನ್ನು ಬದಿಗೊತ್ತಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಮೋದಿ ಸ್ವಾಗತಿಸಿದರು ಅಂತ ಸುದ್ದಿ ನೋಡಿದ್ರಿ. ಅದು ಕೂಡ ವಿಶೇಷ ಗೌರವವೇ. 2 ದೇಶದ ಮಧ್ಯದ ಬಾಂಧವ್ಯ ತೋರಿಸುತ್ತದು. 11 ಗಂಟೆ 55 ನಿಮಿಷ ರಾಜ್ಘಾಟ್ಗೆ ಬಂದರು ವ್ಲಾಡಿಮಿರ್ ಪುಟಿನ್. ಗಾಂಧೀಜಿ ಸಮಾಧಿಗೆ ಗೌರವ ಸಲ್ಲಿಸಿದರು. ಆನಂತರ ವಿಸಿಟರ್ಸ್ ಬುಕ್ನಲ್ಲಿ ತಮ್ಮ ಅಭಿಪ್ರಾಯ ಬರೆದರು. 11 ಗಂಟೆ 55 ನಿಮಿಷಕ್ಕೆ. 1 ಗಂಟೆ 15 ನಿಮಿಷಕ್ಕೆ ದಿಲ್ಲಿ ಹೈದರಾಬಾದ್ ಹೌಸ್ನಲ್ಲಿ ಶೃಂಗಸಭೆ ಶುರುವಾಯಿತು. ಭಾರತ ರಷ್ಯಾದ ಮಧ್ಯೆ ನಡೆದಂಥ 23ನೇ ಶೃಂಗಸಭೆ. ಅನೇಕ ಒಪ್ಪಂದಗಳಿಗೆ ಸೈನ್ ಆದವು. ಒಪ್ಪಂದಗಳ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಸದ್ಯಕ್ಕೆ ಟೈಮಿಂಗ್ ಹೇಳ್ತಾ ಇದ್ದೀನಿ ಏನೇನಾಯಿತು ಅಂತ. ಇದು ವಿಸಿಟರ್ಸ್ ಬುಕ್ನಲ್ಲಿ, ರಾಜ್ಘಾಟ್ನ ವಿಸಿಟರ್ಸ್ ಬುಕ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಬರೆದಿತ್ತು ಪುಟಿನ್. ಇದು ಹೈದರಾಬಾದ್ ಹೌಸ್. ಇಲ್ಲಿ ಶೃಂಗಸಭೆ ಅರೇಂಜ್ ಆಗಿತ್ತು. 23ನೇದ್ದಿದು ಭಾರತ ರಷ್ಯಾದ ನಡುವೆ.
ಇದಾದ ಮೇಲೆ 3:05 ಸುಮಾರಿಗೆ ನರೇಂದ್ರ ಮೋದಿ ಮತ್ತು ಪುಟಿನ್ ಒಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಏನೇನು ಮಾತಾಡಿದ್ರು ಅನ್ನೋ ವಿಷಯವನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಲ್ಲಿಂದ ಸಂಜೆ 4:45 ಭಾರತ್ ಮಂಟಪಕ್ಕೆ ಬಂದರು. ಭಾರತ ರಷ್ಯಾ ವ್ಯಾಪಾರ ಸಮಾವೇಶ ನಡೀತಾ ಇದೆ. ಅಲ್ಲಿ ವ್ಯಾಪಾರ ಸಮಾವೇಶದಲ್ಲಿ ಭಾಗಿಯಾದರು. ನೆಕ್ಸ್ಟ್ ಪ್ರೋಗ್ರಾಮೇ ರಾಷ್ಟ್ರಪತಿ ಭವನದ ಡಿನ್ನರ್ ಈಗ ನಡೀತಾ ಇದೆ. ಯಾರು ಇದ್ದಾರೆ, ಯಾರು ಇಲ್ಲ, ಯಾರನ್ನ ಕರೆದಿದ್ದಾರೆ, ಯಾರನ್ನ ಕರೆದಿಲ್ಲ ಅದನ್ನು ಹೇಳ್ತೀನಿ. ಎಲ್ಲ ಆದಮೇಲೆ ರಾತ್ರಿ ಪಾಲಮೇರ್ ಬೇಸ್ನಿಂದ ಪುಟಿನ್ ಅವರು ಹೊರಡ್ತಾರೆ. 9 ಗಂಟೆಗೆ ಹೊರಡಬೇಕಾಗಿತ್ತು, ಸ್ವಲ್ಪ ಲೇಟ್ ಅನ್ನೋ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.